ಸರ್, ಇವತ್ತು ಮೊದಲನೇ ಬಾರಿಗೆ ಸಚಿವರಾಗಿ ಸ್ವಕ್ಷೇತ್ರಕ್ಕೆ ಬಂದಿದ್ರಿ, ಅದ್ದೂರಿ ಸ್ವಾಗತ ಕೋರಿದ್ರು, ಏನ್ ಹೇಳ್ತೀವಿ? ಖುಷಿ ಅಲ್ವಾ? ಎಲ್ಲಿ ನಾನು ಸ್ವಾಗತ ಕೋರಿದ್ರು ಕೂಡ ನನ್ನ ತಾಲೂಕಿನಲ್ಲಿ ಸ್ವಾಗತ ಕೋರ್ತಕ್ಕಂಥದ್ದು ಹೆಚ್ಚು ಖುಷಿ ಕೊಡ್ತಕ್ಕಂಥ ವಿಚಾರ. ಈ ಜನಗಳ ಪ್ರೀತಿಯ ಋಣವನ್ನ 5 ಬಾರಿ ಶಾಸಕನಾಗಿ ಮಾಡಿದ್ದಾರೆ ನನ್ನನ್ನ. ಆ ಋಣನ ತೀರ್ಸಕ್ಕೆ ನಾನು ಎಷ್ಟು ಕೆಲಸ ಮಾಡಿದ್ರು ಕೂಡ, ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು ಕೂಡ ಸಾಲೋದಿಲ್ಲ. ಆದ್ರೂ ಕೂಡ ಶಕ್ತಿ ಮೀರಿ ಇವತ್ತು ನಮ್ಮವರೇ ಮುಖ್ಯಮಂತ್ರಿ ಇರೋದ್ರಿಂದ ಶಕ್ತಿ ಮೀರಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ. ಈಗ ಬಹಳ ವರ್ಷಗಳ ನಂತರ ಮಾಗಡಿಗೆ ಮತ್ತೆ ಸಚಿವ ಸ್ಥಾನ ಸಿಕ್ಕಿದೆ. ರೇವಣ್ಣವ್ರ ನಂತರ ಬಹಳ ಅಭಿವೃದ್ಧಿಯ ಯೋಜನೆಗಳು ನಿರೀಕ್ಷೆ ಇದೆ ಜನರಿಗೆ. ಯಾವ ರೀತಿ ಖಂಡಿತ ಡಿ.ಕೆ. ಸುರೇಶ್ ಅವ್ರನ್ನ ನೋಡ್ತಿದ್ದಾರೆ, ನೀಲಿ ನಕ್ಷೆ ಇಟ್ಟು ಹಾಕೊಂಡಿದ್ದೀವಿ, ಏನೇನು ಆಗ್ಬೇಕು ಈ ಕ್ಷೇತ್ರಕ್ಕೆ ಅಂತ ಹೇಳಿ. ಖಂಡಿತ ಇನ್ನು 1.5 ವರ್ಷಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ಕ್ಷೇತ್ರದ ಎಲ್ಲ ವಿಚಾರಗಳನ್ನು ಕೂಡ ಮುಟ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನಾಳೆ ಟೌನ್ಶಿಪ್ ಆಗಿ ಪಾದಯಾತ್ರೆ ಮಾಡ್ತಾ ಇದ್ರೆ, ಒಂದಷ್ಟು ಜನ ಕಾರ್ಯಕರ್ತರು ಕೂಡ ಪ್ರಾಯಶ್ಚಿತ ಯಾತ್ರೆ ಅಂತ ಹೇಳಿ ಹೋಲ್ಡಿಂಗ್ಸ್ ಗಳನ್ನ ಹಾಕಿದ್ದಾರೆ. ಏನ್ ಸರ್ ಪ್ರಾಯಶ್ಚಿತ ಯಾತ್ರೆನೇ ಅಲ್ವಾ? ನೀವೇ ನೋಡಿರ್ಬೇಕಲ್ಲ ಅಲ್ಲೆಲ್ಲ ಹೋಲ್ಡಿಂಗ್ಸ್ ನಲ್ಲಿ. ನಾಳೆ ನಾವು ಆ್ಯಡ್ ಕೂಡ ಕೊಡ್ತಾ ಇದೀವಿ, ಪತ್ರಿಕೆಗಳಲ್ಲಿ ಆ್ಯಡ್ ಕೂಡ ಕೊಡ್ತಾ ಇದೀವಿ, ಯಾರ್ಯಾರ ಕಾಲದಲ್ಲಿ ಏನೇನಾಯ್ತು ಅಂತ. ಯಾರು ಈ ಒಂದು ಯೋಜನೆಯನ್ನ ಜಾರಿಗೆ ತಂದ್ರು ಅವರೇ ಇವತ್ತು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ದುರದೃಷ್ಟಕರ. ಅದರಿಂದ ದಯಮಾಡಿ ಅವರು ಬರೀ ರಾಜಕೀಯವಾಗಿ, ನಾನು ರೈತರು ಪಾದಯಾತ್ರೆ ಮಾಡಿದ್ರೆ ನಾನು ಅದನ್ನ ನಮ್ಮವ್ರು ವಿರೋಧ ಮಾಡ್ತಿರ್ಲಿಲ್ಲ, ಅಥವಾ ಸಂಘಟನೆಯವರು ಪಾದಯಾತ್ರೆ ಮಾಡಿದ್ರೆ ವಿರೋಧ ಮಾಡ್ತಿರ್ಲಿಲ್ಲ. ಒಂದು ಪಕ್ಷದವರು ಯಾರಾದ್ರೂ ಜಾರಿಗೆ ತಂದ್ರೆ ಅವರೇ ಪಾದಯಾತ್ರೆ ಮಾಡ್ತಾವ್ರೆ ಅಂತಂದ್ರೆ ಅದಕ್ಕೆ ನಾವು ಪ್ರಾಯಶ್ಚಿತ ಯಾತ್ರೆ ಅಂತ ಕೊಟ್ಟಿದೀವಿ. ಅವ್ರು ಮಾಡಿದಂತ ಪಾಪಕ್ಕೆ ಪ್ರಾಯಶ್ಚಿತಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ. ಯಾವ ರೀತಿ ಅಂತ ನೀವು ವಿಶ್ಲೇಷಣೆ ಮಾಡಬೇಕು. ನಾವು ಮೇಕೆದಾಟು ಮಾಡಿರ್ತಕ್ಕಂಥದ್ದು ಕುಡಿಯೋ ನೀರಿಗೋಸ್ಕರ ಮಾಡಬೇಕು, ನೀರನ್ನ ಸ್ಟೋರ್ ಮಾಡಬೇಕು, ನಮ್ಮ ರಾಜ್ಯಕ್ಕೆ ಹೆಚ್ಚು ನೀರನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಈ ಯೋಜನೆಯನ್ನ ಪ್ರಾರಂಭ ಮಾಡಿದೆ ಕುಮಾರಸ್ವಾಮಿ. ಯಾರು ಕೇಳಿದ್ರು ಕುಮಾರಸ್ವಾಮಿ ಅವ್ರನ್ನ ನೀವು ಯೋಜನೆ ಮಾಡಿ ನಮಗೆ ಅಂತ ಹೇಳಿ? ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲಿ. ನಾಳೆ ತಿಳಿಸ್ತೀನಿ, ಸಂಪೂರ್ಣವಾದಂತ ವಿವರಗಳೊಂದಿಗೆ ನಿಮ್ಗೆ ಬರ್ತೀನಿ, ನಾನು ಆ ವಿಚಾರ ತಿಳಿಸ್ತೀನಿ. ಅವ್ರಿಗೆಲ್ಲ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಲಿ ಅಂತ ಹೇಳೋರೆ, ವಾಕಿಂಗ್ ಮಾಡ್ಲಿ ಅಂತ ಎಲ್ಲ ದಪ್ಪ ಆಗ್ಬಿಟ್ಟವ್ರೆ, ಕೂತು ವಾಕಿಂಗ್ ಮಾಡ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಆತರ ಎಲ್ಲ ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತವರು ಆತರ ಹೇಳಿಕೆಗಳನ್ನ ಕೊಡಬಾರದು. ಹೆಚ್ಚುಕಟ್ಟತಕ್ಕಂಥ ಹೇಳಿಕೆಗಳನ್ನ ಕೊಡ್ಬೋದು, ಆದ್ರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ಲಿ. ಕಟ್ಟಬೇಡಿ ಅನ್ನೋದು, ಗುಂಪು ಕಟ್ಟೋದು, ಗಲಾಟೆ ಮಾಡೋದ್ರಿಂದ ಕಾನೂನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಆಗ್ತಾರೆ? ಆತರ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಕ್ಷುಲ್ಲಕ ಹೇಳಿಕೆಗಳನ್ನ ದಯಮಾಡಿ ಕೊಡೋದನ್ನ ನಿಲ್ಲಿಸಬೇಕು. ಅದಕ್ಕೆ ಕಾನೂನಿದೆ, ಕಾನೂನಲ್ಲಿ ಹೋರಾಟ ಮಾಡಿ. ನೀವು ನೈಸ್ ರಸ್ತೆ ಯಾರಿಂದ ಬಂತದ್ದು? ಯಾರ ಕಾಲದಲ್ಲಿ ಪ್ರಾರಂಭ ಆಯ್ತು? ದೇವೇಗೌಡರ ಕಾಲದಲ್ಲೇ ಪ್ರಾರಂಭ ಆಗಿದ್ದು. ದೇವೇಗೌಡರು ನೈಸ್ ರಸ್ತೆ ಮಾಡದೆ ಹೋಗಿದ್ರೆ ಈ ಒಂದು ವಿಚಾರಗಳ ಚರ್ಚೆ ಆಯ್ತಿರ್ಲಿವಲ್ಲ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್, ದೇವೇಗೌಡರು ನೈಸು, ಇವರೇ ಮಾಡೋದು, ಇವರೇ ಜನಗಳನ್ನ ಎತ್ಕಟ್ಟದ ಮೇಲೆ. ಸರಿ, ಬರ ಅಧ್ಯಯನ ಮಾಡ್ತೀರಿ ಅಂತ ಹೇಳಿ ಸೋಮವಾರದಿಂದ, ಸೋಮವಾರ ಮಂಗಳವಾರ ಬರ ಅಧ್ಯಯನ ಮತ್ತೆ ಬರದ ಬಗ್ಗೆ ರಾಮನಗರದಲ್ಲಿ ಮೀಟಿಂಗ್ ಅನ್ನ ಮಾಡಿ ಅದ್ರ ಬಗ್ಗೆ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತೀವಿ. 3 ದಿನ ಪಾದಯಾತ್ರೆ ಇದೆ ಸರ್. ಬೆಂಗಳೂರು ಸಿಟಿ ಒಳಗೆ ಕೂಡ ಫ್ರೀಡಂ ಅವಕಾಶ ಮಾಡಿಕೊಡ್ತಾರೆ, ಯಾಕಂದ್ರೆ ಟ್ರಾಫಿಕ್ ಆಗುತ್ತೆ, ತೊಂದರೆಗಳಾಗುತ್ತೆ. ಇಲ್ಲ ಅವ್ರ ಪಾದಯಾತ್ರೆ ನಾವು ಅವಕಾಶ ಮಾಡ್ಕೊಡ್ತೀರಾ ಸರ್? ಖಂಡಿತ ಪಾದಯಾತ್ರೆ ಮಾಡ್ಲೇಬೇಕು. ಅವ್ರು ಪ್ರಾಯಶ್ಚಿತ ಯಾತ್ರೆ, ಅವ್ರು ಮಾಡದಂತ ಪಾಪಕ್ಕೆ ಪ್ರಾಯಶ್ಚಿತ ಪಾದಯಾತ್ರೆ ಅಂತ ಯಾಕಂದ್ರೆ ನೀವು ಪ್ರಾಯಶ್ಚಿತ ಯಾತ್ರೆಗೆ ಅವ್ರು ಅಷ್ಟೊಂದು ಪ್ರಾಯಶ್ಚಿತ ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಡ್ದೇವ್ರೆ ತಪ್ಪಾಗಲ್ವ? ನಮ್ದು ಪ್ರಾಯಶ್ಚಿತ ಯಾತ್ರೆಗೆ ಅವಕಾಶ ಮಾಡ್ಕೊಡ್ತೀವಿ. ಸರಾಗವಾಗಿ ಅವರು ಪ್ರಾಯಶ್ಚಿತ ಯಾತ್ರೆಯನ್ನ ಮಾಡಿ ಅವರ ಗುರಿ ತಲುಪೋ ಗಂಟನೂ ಅವಕಾಶ ಮಾಡ್ಕೊಡ್ತೀವಿ. ಎಲ್ಲೂ ತಡೆಯಲ್ಲ, ಅದ್ರ ಅವಶ್ಯಕತೆ ನಮ್ಗಿಲ್ಲ. ಶಮನ ಆಯ್ತಾ ಅಂತ ಹೇಳಿ ಎಲ್ಲ ಕೂಡ ಶಮನ ಆಗ್ತಾ ಇದೆ. ನ್ಯಾಚುರಲಿ ಎಲ್ಲರೂ ಕೂಡ ನಮ್ಮಲ್ಲಿ ಶಕ್ತಿ ಇರ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಮಂತ್ರಿ ಪದವಿ ಸಿಗ್ಬೇಕಾಗಿತ್ತು, ಸಿಕ್ಕಿಲ್ಲ. ಅವ್ರಿಗೆ ಅಸಮಾಧಾನ ಇದೆ, ಅದನ್ನ ಸರಿಪಡ್ತಕ್ಕಂಥ ಕೆಲಸ ಹೈಕಮಾಂಡ್ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾವ್ ಯಾವ್ದು ಕೇಳಿಲ್ಲ, ನಾವ್ ಹೇಳಿಲ್ವ ನಮ್ಮವರೇ ಮುಖ್ಯಮಂತ್ರಿಗಳು, ನಮ್ಗೆ ಯಾವ ಖಾತೆ ಏನು, ನಮ್ಗೆಲ್ಲ ನನ್ನವೇ ಖಾತೆ. ಒಂದು ಚರ್ಚೆ ಆಗ್ತಿದೆ ಕೊಡ್ತಾರೆ, ಬದಲಾವಣೆಗಳಾಗುತ್ತೆ, ಆ ವಿಚಾರ ನನಗೆ ಗೊತ್ತಿಲ್ಲ. ನಿಮ್ ಮಾಧ್ಯಮಗಳ ಮುಖಾಂತರ ನೋಡಿದೆ ನಾನು ಅದನ್ನ. ಅದೇನಾರ ಇದ್ರೆ ಹೈಕಮಾಂಡ್ ಪಕ್ಷ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂತಾರದು. ತ್ಯಾಗದ ವಿಚಾರ ಅಂತಲ್ಲ, ಆ ರೀತಿ ಬಂದಾಗ ಸರ್ಕಾರಕ್ಕೆ ನೋಡ್ರಿ, ನನ್ಗೆ ಇಲ್ಲಿ ಅವಕಾಶ ಮಾಡಿಕೊಟ್ರದು ಮುಖ್ಯಮಂತ್ರಿಗಳು, ಸರ್ಕಾರ, ಹೈಕಮಾಂಡ್. ಪಕ್ಷಕ್ಕೆ ಎಲ್ಲ ಒಳ್ಳೇದಾಯ್ತು ಅಂತಂದ್ರೆ ನಾನು ಒಬ್ಬನೇ ಅಲ್ಲ, 33 ಜನ ತ್ಯಾಗ ಮಾಡಕ್ ಸಿದ್ಧ ಇರ್ಬೇಕು. ಒಬ್ಬೊಬ್ಬರೇ ಅಲ್ಲ, ಎಲ್ರೂ ಸಿದ್ಧ ಇರ್ಬೇಕು. ಒಂದು ಪಕ್ಷದ ತತ್ವ ಸಿದ್ಧಾಂತಡಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಾವೆಲ್ಲರೂ ಎಲ್ಲರೂ ಸಿದ್ಧ ಇರ್ಬೇಕು. ನೀನ್ ಬೇಡ ಕಣ ಅಂದಾಗ ನಾವು ರೆಡಿ ಇರ್ಬೇಕು. ಅದಕ್ಕೆ ಗೊಂದಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೊನೆಯದಾಗಿ ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ, ನಮ್ಮ ಜಿಲ್ಲೆಯವರ ಸಚಿವರಾಗಿದ್ದಾರೆ, ನಮ್ಮ ಜಿಲ್ಲೆ ಉಸ್ತುವಾರಿ ಆಗಿದ್ದಾರೆ. ಏನು ಸಾಕ್ಷಿ ಗುಡ್ಡೆ ನಿರೀಕ್ಷೆ ಮಾಡ್ಬೋದು? ನೋಡಿ, 5 ವರ್ಷ ಆದ್ಮೇಲೆ ನಮ್ ಸಾಕ್ಷಿ ಗುಡ್ಡೆ ಎಲ್ಲ ನಿಮ್ಗೆ ಪ್ರದರ್ಶನ ಮಾಡ್ತೀವಿ.
ಖಾತೆ ಹಂಚಿಕೆ ಇವತ್ತು ಆಗ್ತದೆ, ಇವತ್ತು ಸಾಯಂಕಾಲ ಆಗ್ತದೆ. ಥ್ಯಾಂಕ್ ಯು ಹೇಮಾವತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.